ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಗೋಳಸಂಗಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಅಭಿನಂದನಾ ಸಮಾರಂಭವು ಶ್ರೀ ರಾ. ದಳವಾಯಿ ಪ್ರೌಢಶಾಲೆ ಸಭಾಭವನದಲ್ಲಿ ನಡೆಯಿತು. ಸನ್ಮಾನ್ಯ ಜವಳಿ ಮತ್ತು ಸಕ್ಕರೆ ಸಚಿವರಾದ ಶ್ರೀ ಶಿವಾನಂದ ಎಸ್. ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಕ ವೃತ್ತಿ ಪವಿತ್ರವಾದದ್ದು. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇಂದಿನ ಮಕ್ಕಳನ್ನು ಭವಿಷ್ಯದ ಪ್ರಜೆಗಳನ್ನಾಗಿ ರೂಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಸರ್ಕಾರವು ಈ ದಿಸೆಯಲ್ಲಿ ಸಾಕಷ್ಟು ಕೆಲಸ ಮಾಡುತ್ತದೆ. ಶಿಸ್ತು ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕೆಂದರು. ಶಿಕ್ಷಕ ವೃತ್ತಿಯಿಂದ ರಾಷ್ಟ್ರಪತಿಯವರಿಗೆ ಕಾರ್ಯನಿರ್ವಹಿಸಿದ ಶ್ರೀ ಎಸ್. ರಾಧಾಕೃಷ್ಣನ್ ಅವರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಹೇಳಿದರು. ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಶಿಕ್ಷಕರು ಗುರುಭವನ ಕಟ್ಟಿಸಲು ಮನವಿ ಸಲ್ಲಿಸಿದರು. ಸಭೆಯಲ್ಲಿ ಆದರ್ಶ ಶಿಕ್ಷಕರನ್ನು ಹಾಗೂ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಶ್ರೀ ನಿ. ಪ್ರ. ಸಿದ್ದಲಿಂಗ ಮಹಾಸ್ವಾಮಿಗಳು, ವಿರಕ್ತಮಠ ಬಸನ ಬಾಗೇವಾಡಿ, ಶ್ರೀ ಶಾ. ಬ್ರ. ಶಿವಪ್ರಕಾಶ ಮಹಾಸ್ವಾಮಿಗಳು, ಶ್ರೀ ವೇದಮೂರ್ತಿ ಹುಚ್ಚಯ್ಯ ಸ್ವಾಮಿ, ದೇವಂಗ ಮಠ ಗೋಳಸಂಗಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಇದೇ ಸಮಯದಲ್ಲಿ ಈರಣ್ಣ ಪಟ್ಟಣಶೆಟ್ಟಿ, ವೈ.ಎ. ಸೋಮನಕಟ್ಟಿ, ಅಶೋಕ್ ಗಿಡ್ಡಪ್ಪಗೊಳ, ವಸಂತ ರಾಥೋಡ, ಸುರೇಶ್ ಹರಿವಾಳ, ಎಚ್.ಬಿ. ಬಾರಿಕಾಯಿ, ಉಮೇಶ್ ಕೌಲಗಿ, ಶಿವ ಮಡಿಕೇಶ್ವರ್, ರಿಯಾಜ್ ಹತ್ತಿರಕಾಳ. ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ನೌಕರರ ಸಂಘದ ಅಧ್ಯಕ್ಷರು ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಶಿಕ್ಷಕ ವೃಂದ ಭಾಗವಹಿಸಿದ್ರು. ವರದಿ ಶ್ರೀಶೈಲ ಕೊರವಾರ, ಸಂಕನಾಳ. ಮಧ್ಯದಲ್ಲಿ ಕೂಡ ಜಗತ್ತಿನಲ್ಲಿ ಎಲ್ಲೇ ಯಾವುದೇ ಮೂಲೆಗೂ ಭಾರತ ದೇಶದ ವೈದ್ಯರು ಸಿಗ್ತಾರೆ ಅನ್ನೋದು ಬಹಳ ನೆಮ್ಮದಿಯ ಸಂಗತಿ ಅನ್ನೋದು ನಾವು ಹೇಳಬಹುದು. ವೈದ್ಯರಷ್ಟೇ ಇಂಜಿನಿಯರ್ಗಳು ಸಿಗ್ತಾರೆ, ವಿಜ್ಞಾನಿಗಳು ಸಿಗ್ತಾರೆ. ನಮಗಿಲ್ಲಿ ಸರ್ಕಾರ ಸಿಗದೆ ಇದ್ರೆ ವಿಜ್ಞಾನಿಗಳು ಹೊರರಾಷ್ಟ್ರಕ್ಕೆ ಹೋಗಿ ಸಾಧನೆಯನ್ನ ಮಾಡಿದ್ದಾರೆ. ಮತ್ತು ಜಗತ್ತಿನ ಬಹುತೇಕ ಸಿಇಒಗಳಲ್ಲಿ 160ರಷ್ಟು ಯಾವುದಾದ್ರೂ ದೇಶದ ಸಿಇಒಗಳಿದ್ರೆ ಅದು ಭಾರತದ ದೇಶದ ಸಿಇಒಗಳು ಅಂತೇಳಿ ಬಹಳ ಅಭಿನಯ. ಅವರಿಗೆ ಆದಾಯ ಬರತಕ್ಕಂಥ ಸ್ಥಾನದಲ್ಲಿ ಭಾರತ ಒಂದೇ ಸ್ಥಾನದಲ್ಲಿದೆ. ಯಾಕಂದ್ರೆ ನಮ್ಮವರು ಹೊರಗೆ ಹೋಗಿ ಅಷ್ಟು ಸಂಪಾದನೆ ಮಾಡಿ ಈ ದೇಶಕ್ಕೆ ಹಣವನ್ನು ಕಳಿಸ್ತಾ ಇದ್ದಾರೆ. ಅದು ವಿಜ್ಞಾನಿಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಶಿಕ್ಷಕರಿರ್ಬೋದು. ನಾನು ನಿಮ್ಮಲ್ಲಿ ಸಮಾಜದಲ್ಲಿರ್ತಕ್ಕಂಥ ನಾವೆಲ್ಲ ಅವರನ್ನು ಬೆಳೆಸಲೇಬೇಕು. ಅಂಥ ಪ್ರತಿಭೆಗಳಿಗೆ ಕೂಡ ಮಾತ್ರ ದೇಶ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾನು ನೋಡ್ತೀನಿ ಜಗತ್ತಿನಲ್ಲಿ ಆಟ ಆಡ್ತಕ್ಕಂಥ ಕ್ರೀಡಾಪಟುಗಳಿದ್ದಾರೆ, ಅವರು ದೊಡ್ಡ ದಾನಿಗಳಂದ್ರೆ ತಪ್ಪಾಗಿರ್ತಿಲ್ಲ. ಇವತ್ತು ನಾನು ಕೆಲವು ಫುಟ್ಬಾಲ್ ಪ್ಲೇಯರ್ಗಳನ್ನ ನೋಡ್ತೀನಿ, ಅವರು ಗಳಿಸಿದ್ದು 170ರಷ್ಟು ದಾನ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳು ಕೂಡ ಇವತ್ತು ನಮ್ಮ ಕಣ್ಣಿಗೆ ಬಂದಿದ್ದಾರೆ. ಅಂಥ ಅನೇಕ ಸಾಧಕರನ್ನ ಅವರು ಮಿತಿಯನ್ನು ಅರ್ಥಕೊಂಡು ನಮಗೆ ಎಷ್ಟು ಬೆಳೆಸಬೇಕಷ್ಟು ಬೆಳೆಸಿ ಹೋಗಿದ್ದನ್ನು ಸಮಾಜಕ್ಕೆ ಕೊಡ್ತಾರೆ. ಅಂಥದ್ರಲ್ಲಿ ನಿಮಗೂ ಒಬ್ಬರು ದಾನ ಮಾಡಿದ್ದಾರೆ. ಇಡೀ ರಾಜ್ಯದ ಶಾಲಾ ಮಕ್ಕಳಿಗೆ ಅಜೀಂ ಪ್ರೇಮಿಜಿಯವರು ಮಾಡಿದಷ್ಟು ದಾನ ನನ್ನ ಕಾಲದಲ್ಲಿ ಇನ್ಯಾರು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ನಾವು ನೋಡ್ತೀವಿ, ಅದಾನಿ ನೋಡ್ತೀವಿ, ಅಂಬಾನಿ ನೋಡ್ತೀವಿ, ಅವ್ರ ಹೆಸರು ಅಷ್ಟೇ ನೋಡ್ತೀವಿ, ಅವ್ರ ಮನಸ್ಸು ನೋಡ್ತೀವಿ. ಆದರೆ ಮನಸ್ಸು ನೋಡ್ಬಿಟ್ಟು ಸಮಾಜಕ್ಕೆ ತಮ್ಮನ್ನು ನಾವು ಅರ್ಪಣೆ ಮಾಡಿಕೊಡ್ತಕ್ಕಂಥವ್ರು ಬಹಳ ಕ್ಷೀಣಿಸ್ತಾ ಇದ್ದಾರೆ. ಅಂಥದ್ರ ಮಧ್ಯೆ ಕೂಡ ಇಂಥವ್ರು ಇದ್ದಾರೆ. ಇವೆಲ್ಲ ನಾವು ಅರ್ತ್ಕೋಬೇಕು. ಅದೇ ಥರ ನಾವು ನಾರಾಯಣ ಮೂರ್ತಿಯನ್ನು ಮಾಡ್ತೇವೆ. ಇಂಥವರೆಲ್ಲ ಸಮಾಜದ ಬಹಳ ದೊಡ್ಡ ಆಧಾರ ಸ್ತಂಭ. ಅದರಲ್ಲಿ ಟಾಟಾ ಅವ್ರನ್ನ ನಾವು ಎಷ್ಟೇ ನೆನರು ಕಡಿಮೆಂತ ಅವನ ಆದಾಯದ 170ರಷ್ಟು ಹಣವನ್ನು ಈ ರಾಷ್ಟ್ರದ ಸಂಪತ್ತನ್ನಾಗಿ ಮಾಡಿರ್ತಕ್ಕಂಥ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಯಾರಾಗಿದ್ರೆ ಅದು ರತನ್ ಟಾಟಾ ಅವರು ಅಂತೇಳಿ ಬಹಳ ಹೆಮ್ಮೆ ಅಂತ ಹೇಳಿರ್ತಾರೆ. ₹100 ಗಳಿಸಿದ್ರೆ ಎಲ್ಲ ಅವರ ಎಂಪ್ಲಾಯ್ಗಳಿರ್ಬೋದು, ಅವ್ರ ಶೇರ್ ಸಭಾ ಸದಸ್ಯರಿರ್ಬೋದು, ಅವ್ರ ಹೆಸರ ಮೇಲೆ ಅವರ ಹಣವನ್ನು ವಿನಿಯೋಗ ಮಾಡಿದ್ದಾರೆ. ಅಂಥವ್ರ ಮಧ್ಯದಲ್ಲಿ ಕೂಡ ನಮ್ಮಂಥವ್ರು ಏನೇ ಗಳಿಸಿದ್ರು ನಮ್ಮ